ಹುಣಸೂರು ಚಿನ್ನದಂಗಡಿಯ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹಾಗೆ ಬಿಹಾರ ಎರಡೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ನಡೆಸುವ ಮುಖಾಂತರವಾಗಿ 5 ಆರೋಪಿಗಳಲ್ಲಿ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈ ಖತರ್ನಾಕ್ ಕಳ್ಳರ ಬಗ್ಗೆ ಡೀಟೇಲ್ಸ್ ಕೇಳ್ಬಿಟ್ರೆ ಬೆಚ್ಚ ಬೀಳ್ತೀರಾ. ಏನದು ಈ ಸ್ಟೋರಿ ನೋಡಿ. ಹುಣಸೂರು ಚೋರರು ಬಿಹಾರದಲ್ಲಿ ಲಾಕ್. ಬಂಧಿತ ಪಂಕಜ್ ಕುಮಾರ್ ಐಷಾರಾಮಿ ಜೀವನ. ಡಿಸೆಂಬರ್ 28, 2025ರಂದು ಮೈಸೂರಿನ ಹುಣಸೂರಿನಲ್ಲಿ ನಡೆದ ಚಿನ್ನದಂಗಡಿ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. 5 ದರೋಡೆಕೋರರು ಸ್ಕೈ ಅಂಡ್ ಗೋಲ್ಡ್ ಪ್ಯಾಲೇಸ್ಗೆ ನುಗ್ಗಿ ಹಾಡ ಹಗಲೇ ಗನ್ ತೋರಿಸಿ 10 ಕೋಟಿ ರೂಪಾಯಿ ಮೌಲ್ಯದ 8 ಕೆಜಿ ಚಿನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ಪ್ರಕರಣದ ಸಂಬಂಧ ಅಂದಿನ ಎಸ್ಪಿ ವಿಷ್ಣುವರ್ಧನ್ 5 ತಂಡ ಮಾಡಿ ತನಿಖೆ ಆರಂಭಿಸಿದ್ರು. ಇದೀಗ ಘಟನೆ ನಡೆದು 20 ದಿನಗಳ ಬಳಿಕ ಇಬ್ಬರು ಆರೋಪಿಗಳು ಅಂಧರಾಗಿದ್ದಾರೆ. ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪಂಕಜ್, ದರ್ಬಾಂಗ್ ಜಿಲ್ಲೆಯ ಋಷಿಕೇಶ್ ಸಿಂಗ್ ಬಂಧಿಸಲಾಗಿದೆ. ನಾಳೆ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರಿಗೆ ಕರೆತರಲಾಗ್ತಿದೆ. ಸತತವಾದ ಒಂದು ಪ್ರಯತ್ನ ಮಾಡಿದ್ರಿಂದ ಒಂದು ಪ್ರಾರಂಭಿಕ ಯಶಸ್ಸು ನಮಗೆ ಸಿಕ್ಕಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಉಳಿದ ಆರೋಪಿತರನ್ನು ಬೇರೆ ಬೇರೆ ಕಡೆಯಿಂದ ಅವ್ರನ್ನ ಪತ್ತೆ ಮಾಡುವುದು ಬಾಕಿ ಇದೆ. ಅದರ ಜೊತೆಗೆ ಸುಮಾರು 8 ಕೆಜಿಯಷ್ಟು ಏನು ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಅದನ್ನು ಸಹಿತ ನಾವು ರಿಕವರಿ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ಕಿರಾತಕರು ಲಾಕ್ ಆಗಿದ್ದ ಹೇಗೆ? ದರೋಡೆಗೂ ಮುನ್ನ 3 ದಿನ ಹುಣಸೂರಿನ ಲಾಡ್ಜ್ ಒಂದರಲ್ಲಿ ಸ್ಕೆಚ್ ಹಾಕಿದ್ದಾರೆ. ಇಂಟರ್ನೆಟ್ ಕಾಲ್ ಮೂಲಕ ಒಬ್ಬರಿಗೊಬ್ಬರು ಸಂಪರ್ಕ ಮಾಡಿಕೊಂಡಿದ್ದಾರೆ. ಬಿಹಾರದಲ್ಲಿ ಪಂಕಜ್ ಕುಮಾರ್ನನ್ನ ಬಂಧಿಸಲಾಗಿದೆ. ಐಷಾರಾಮಿ ಜೀವನ ನಡೆಸುತ್ತಿದ್ದ ಈತ 1 ಎಕರೆಯಲ್ಲಿ ಮನೆ ಕಟ್ಟಿಸಿಕೊಂಡಿದ್ದಾನೆ. ವಿವಿಧ ರಾಜ್ಯಗಳಲ್ಲಿ ಡಕಾಯತಿ, ಕೊಲೆಯತ್ನ ಪ್ರಕರಣಗಳು ದಾಖಲಾಗಿದ್ದು 16 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದೆ. ಸದ್ಯ ಬಂಧಿತರಿಂದ ಚಿನ್ನದ ಸರ, ಉಂಗುರ, 1 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಉಳಿದ 3 ಆರೋಪಿಗಳಿಗಾಗಿ ತೀವ್ರ ತಲಾಶ್ ನಡೆಸಲಾಗಿದೆ. ಜನ ಸುಮಾರು 1 ಎಕರೆದಷ್ಟು ಒಂದು ಜಾಗದಲ್ಲಿ ಒಂದು ಬೃಹತ್ ಬಂಗ್ಲೆಯನ್ನು ನಿರ್ಮಿಸಿಕೊಂಡು ಅಲ್ಲಿ ವಾಸವಾಗಿದ್ದಾರೆ. ದರೋಡೆ ಮಾಡಿರುವ ಪ್ಯಾಟ್ರನ್ ನೋಡ್ತಿದ್ರೆ ಪಕ್ಕಾ ಚಿನ್ನದಂಗಡಿಯಲ್ಲಿ ಕಳ್ಳತನ ಮಾಡುವ ಪ್ರೊಫೆಷನಲ್ ತಂಡದಿಂದಲೇ ದರೋಡೆ ಮಾಡಿರುವುದು ದೃಢಪಟ್ಟಿದೆ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಹುಣಸೂರು ಚಿನ್ನದಂಗಡಿಯ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹಾಗೆ ಬಿಹಾರ ಎರಡೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ನಡೆಸುವ ಮುಖಾಂತರವಾಗಿ 5 ಆರೋಪಿಗಳಲ್ಲಿ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈ ಖತರ್ನಾಕ್ ಕಳ್ಳರ ಬಗ್ಗೆ ಡೀಟೇಲ್ಸ್ ಕೇಳ್ಬಿಟ್ರೆ ಬೆಚ್ಚ ಬೀಳ್ತೀರಾ. ಏನದು ಈ ಸ್ಟೋರಿ ನೋಡಿ. ಹುಣಸೂರು ಚೋರರು ಬಿಹಾರದಲ್ಲಿ ಲಾಕ್. ಬಂಧಿತ ಪಂಕಜ್ ಕುಮಾರ್ ಐಷಾರಾಮಿ ಜೀವನ. ಡಿಸೆಂಬರ್ 28, 2025ರಂದು ಮೈಸೂರಿನ ಹುಣಸೂರಿನಲ್ಲಿ ನಡೆದ ಚಿನ್ನದಂಗಡಿ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. 5 ದರೋಡೆಕೋರರು ಸ್ಕೈ ಅಂಡ್ ಗೋಲ್ಡ್ ಪ್ಯಾಲೇಸ್ಗೆ ನುಗ್ಗಿ ಹಾಡ ಹಗಲೇ ಗನ್ ತೋರಿಸಿ 10 ಕೋಟಿ ರೂಪಾಯಿ ಮೌಲ್ಯದ 8 ಕೆಜಿ ಚಿನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ಪ್ರಕರಣದ ಸಂಬಂಧ ಅಂದಿನ ಎಸ್ಪಿ ವಿಷ್ಣುವರ್ಧನ್ 5 ತಂಡ ಮಾಡಿ ತನಿಖೆ ಆರಂಭಿಸಿದ್ರು. ಇದೀಗ ಘಟನೆ ನಡೆದು 20 ದಿನಗಳ ಬಳಿಕ ಇಬ್ಬರು ಆರೋಪಿಗಳು ಅಂಧರಾಗಿದ್ದಾರೆ. ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪಂಕಜ್, ದರ್ಬಾಂಗ್ ಜಿಲ್ಲೆಯ ಋಷಿಕೇಶ್ ಸಿಂಗ್ ಬಂಧಿಸಲಾಗಿದೆ. ನಾಳೆ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರಿಗೆ ಕರೆತರಲಾಗ್ತಿದೆ. ಸತತವಾದ ಒಂದು ಪ್ರಯತ್ನ ಮಾಡಿದ್ರಿಂದ ಒಂದು ಪ್ರಾರಂಭಿಕ ಯಶಸ್ಸು ನಮಗೆ ಸಿಕ್ಕಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಉಳಿದ ಆರೋಪಿತರನ್ನು ಬೇರೆ ಬೇರೆ ಕಡೆಯಿಂದ ಅವ್ರನ್ನ ಪತ್ತೆ ಮಾಡುವುದು ಬಾಕಿ ಇದೆ. ಅದರ ಜೊತೆಗೆ ಸುಮಾರು 8 ಕೆಜಿಯಷ್ಟು ಏನು ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಅದನ್ನು ಸಹಿತ ನಾವು ರಿಕವರಿ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ಕಿರಾತಕರು ಲಾಕ್ ಆಗಿದ್ದ ಹೇಗೆ? ದರೋಡೆಗೂ ಮುನ್ನ 3 ದಿನ ಹುಣಸೂರಿನ ಲಾಡ್ಜ್ ಒಂದರಲ್ಲಿ ಸ್ಕೆಚ್ ಹಾಕಿದ್ದಾರೆ. ಇಂಟರ್ನೆಟ್ ಕಾಲ್ ಮೂಲಕ ಒಬ್ಬರಿಗೊಬ್ಬರು ಸಂಪರ್ಕ ಮಾಡಿಕೊಂಡಿದ್ದಾರೆ. ಬಿಹಾರದಲ್ಲಿ ಪಂಕಜ್ ಕುಮಾರ್ನನ್ನ ಬಂಧಿಸಲಾಗಿದೆ. ಐಷಾರಾಮಿ ಜೀವನ ನಡೆಸುತ್ತಿದ್ದ ಈತ 1 ಎಕರೆಯಲ್ಲಿ ಮನೆ ಕಟ್ಟಿಸಿಕೊಂಡಿದ್ದಾನೆ. ವಿವಿಧ ರಾಜ್ಯಗಳಲ್ಲಿ ಡಕಾಯತಿ, ಕೊಲೆಯತ್ನ ಪ್ರಕರಣಗಳು ದಾಖಲಾಗಿದ್ದು 16 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದೆ. ಸದ್ಯ ಬಂಧಿತರಿಂದ ಚಿನ್ನದ ಸರ, ಉಂಗುರ, 1 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಉಳಿದ 3 ಆರೋಪಿಗಳಿಗಾಗಿ ತೀವ್ರ ತಲಾಶ್ ನಡೆಸಲಾಗಿದೆ. ಜನ ಸುಮಾರು 1 ಎಕರೆದಷ್ಟು ಒಂದು ಜಾಗದಲ್ಲಿ ಒಂದು ಬೃಹತ್ ಬಂಗ್ಲೆಯನ್ನು ನಿರ್ಮಿಸಿಕೊಂಡು ಅಲ್ಲಿ ವಾಸವಾಗಿದ್ದಾರೆ.
ದರೋಡೆ ಮಾಡಿರುವ ಪ್ಯಾಟ್ರನ್ ನೋಡ್ತಿದ್ರೆ ಪಕ್ಕಾ ಚಿನ್ನದಂಗಡಿಯಲ್ಲಿ ಕಳ್ಳತನ ಮಾಡುವ ಪ್ರೊಫೆಷನಲ್ ತಂಡದಿಂದಲೇ ದರೋಡೆ ಮಾಡಿರುವುದು ದೃಢಪಟ್ಟಿದೆ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಹುಣಸೂರು ಚಿನ್ನದಂಗಡಿಯ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹಾಗೆ ಬಿಹಾರ ಎರಡೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ನಡೆಸುವ ಮುಖಾಂತರವಾಗಿ 5 ಆರೋಪಿಗಳಲ್ಲಿ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈ ಖತರ್ನಾಕ್ ಕಳ್ಳರ ಬಗ್ಗೆ ಡೀಟೇಲ್ಸ್ ಕೇಳ್ಬಿಟ್ರೆ ಬೆಚ್ಚಿ ಬೀಳ್ತೀರಾ. ಏನದು ಈ ಸ್ಟೋರಿ ನೋಡಿ. ಹುಣಸೂರು ಚೋರರು ಬಿಹಾರದಲ್ಲಿ ಲಾಕ್. ಬಂಧಿತ ಪಂಕಜ್ ಕುಮಾರ್ ಐಷಾರಾಮಿ ಜೀವನ. ಡಿಸೆಂಬರ್ 28, 2025ರಂದು ಮೈಸೂರಿನ ಹುಣಸೂರಿನಲ್ಲಿ ನಡೆದ ಚಿನ್ನದಂಗಡಿ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. 5 ದರೋಡೆಕೋರರು ಸ್ಕೈ ಅಂಡ್ ಗೋಲ್ಡ್ ಪ್ಯಾಲೇಸ್ಗೆ ನುಗ್ಗಿ ಹಾಡ ಹಗಲೇ ಗನ್ ತೋರಿಸಿ 10 ಕೋಟಿ ರೂಪಾಯಿ ಮೌಲ್ಯದ 8 ಕೆಜಿ ಚಿನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ಪ್ರಕರಣದ ಸಂಬಂಧ ಅಂದಿನ ಎಸ್ಪಿ ವಿಷ್ಣುವರ್ಧನ್ 5 ತಂಡ ಮಾಡಿ ತನಿಖೆ ಆರಂಭಿಸಿದ್ರು. ಇದೀಗ ಘಟನೆ ನಡೆದು 20 ದಿನಗಳ ಬಳಿಕ ಇಬ್ಬರು ಆರೋಪಿಗಳು ಅಂಧರಾಗಿದ್ದಾರೆ. ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪಂಕಜ್, ದರ್ಬಾಂಗ್ ಜಿಲ್ಲೆಯ ಋಷಿಕೇಶ್ ಸಿಂಗ್ ಬಂಧಿಸಲಾಗಿದೆ. ನಾಳೆ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರಿಗೆ ಕರೆತರಲಾಗ್ತಿದೆ. ಸತತವಾದ ಒಂದು ಪ್ರಯತ್ನ ಮಾಡಿದ್ರಿಂದ ಒಂದು ಪ್ರಾರಂಭಿಕ ಯಶಸ್ಸು ನಮಗೆ ಸಿಕ್ಕಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಉಳಿದ ಆರೋಪಿತರನ್ನು ಬೇರೆ ಬೇರೆ ಕಡೆಯಿಂದ ಅವ್ರನ್ನ ಪತ್ತೆ ಮಾಡುವುದು ಬಾಕಿ ಇದೆ. ಅದರ ಜೊತೆಗೆ ಸುಮಾರು 8 ಕೆಜಿಯಷ್ಟು ಏನು ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಅದನ್ನು ಸಹಿತ ನಾವು ರಿಕವರಿ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ಕಿರಾತಕರು ಲಾಕ್ ಆಗಿದ್ದ ಹೇಗೆ? ದರೋಡೆಗೂ ಮುನ್ನ 3 ದಿನ ಹುಣಸೂರಿನ ಲಾಡ್ಜ್ ಒಂದರಲ್ಲಿ ಸ್ಕೆಚ್ ಹಾಕಿದ್ದಾರೆ. ಇಂಟರ್ನೆಟ್ ಕಾಲ್ ಮೂಲಕ ಒಬ್ಬರಿಗೊಬ್ಬರು ಸಂಪರ್ಕ ಮಾಡಿಕೊಂಡಿದ್ದಾರೆ. ಬಿಹಾರದಲ್ಲಿ ಪಂಕಜ್ ಕುಮಾರ್ನನ್ನ ಬಂಧಿಸಲಾಗಿದೆ. ಐಷಾರಾಮಿ ಜೀವನ ನಡೆಸುತ್ತಿದ್ದ ಈತ 1 ಎಕರೆಯಲ್ಲಿ ಮನೆ ಕಟ್ಟಿಸಿಕೊಂಡಿದ್ದಾನೆ. ವಿವಿಧ ರಾಜ್ಯಗಳಲ್ಲಿ ಡಕಾಯತಿ, ಕೊಲೆಯತ್ನ ಪ್ರಕರಣಗಳು ದಾಖಲಾಗಿದ್ದು 16 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ. ಸದ್ಯ ಬಂಧಿತರಿಂದ ಚಿನ್ನದ ಸರ, ಉಂಗುರ, 1 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಉಳಿದ 3 ಆರೋಪಿಗಳಿಗಾಗಿ ತೀವ್ರ ತಲಾಶ್ ನಡೆಸಲಾಗಿದೆ. ಜನ ಸುಮಾರು 1 ಎಕರೆದಷ್ಟು ಒಂದು ಜಾಗದಲ್ಲಿ ಒಂದು ಬೃಹತ್ ಬಂಗ್ಲೆಯನ್ನು ನಿರ್ಮಿಸಿಕೊಂಡು ಅಲ್ಲಿ ವಾಸವಾಗಿದ್ದಾರೆ. ದರೋಡೆ ಮಾಡಿರುವ ಪ್ಯಾಟ್ರನ್ ನೋಡ್ತಿದ್ರೆ ಪಕ್ಕಾ ಚಿನ್ನದಂಗಡಿಯಲ್ಲಿ ಕಳ್ಳತನ ಮಾಡುವ ಪ್ರೊಫೆಷನಲ್ ತಂಡದಿಂದಲೇ ದರೋಡೆ ಮಾಡಿರುವುದು ದೃಢಪಟ್ಟಿದೆ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಹುಣಸೂರು ಚಿನ್ನದಂಗಡಿಯ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹಾಗೆ ಬಿಹಾರ ಎರಡೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ನಡೆಸುವ ಮುಖಾಂತರವಾಗಿ 5 ಆರೋಪಿಗಳಲ್ಲಿ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈ ಖತರ್ನಾಕ್ ಕಳ್ಳರ ಬಗ್ಗೆ ಡೀಟೇಲ್ಸ್ ಕೇಳ್ಬಿಟ್ರೆ ಬೆಚ್ಚಿ ಬೀಳ್ತೀರಾ. ಏನದು ಈ ಸ್ಟೋರಿ ನೋಡಿ.